ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ದಸರಾ ಹಬ್ಬ, ದಸರಾ ಅಂದ್ರೇ ಒಂದು ವಿಶೇಷ ಅಲ್ವಾ? 9 ದಿನಗಳು ನಡೆಯುವಂಥ ಒಂದು ವಿಶೇಷವಾದ ಸಂಭ್ರಮದ ಹಬ್ಬ ನಮಗೆಲ್ಲನೂ. ಇಲ್ಲಿ ಆ್ಯಕ್ಚುಲಿ ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋದು ತುಂಬ ವಿಶೇಷವಾಗಿ ಗೊಂಬೆಗಳನ್ನು ಕೂರಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಒಂದು ವಾಹನ ಅಂತ ಇರುತ್ತೆ. ಹಾಗೆ ಇಲ್ಲಿ ವಾಹನಗಳನ್ನು ಅಲಂಕರಿಸಿ ಅದರ ರೀತಿಯಲ್ಲಿ ಗೊಂಬೆಗಳನ್ನು ಕೂರಿಸಿದ್ದಾರೆ. ಶೇಷವಾಹನ ಆಗಿರ್ಬೋದು, ಹಂಸವಾಹನ, ಸಿಂಹ ವಾಹನ, ಹನುಮಂತನ ವಾಹನ, ಗಜವಾಹನ, ಗರುಡ ವಾಹನ, ಅಶ್ವತ್ಥ ವಾಹನ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವಾಹನಗಳನ್ನು ಅಳವಡಿಸಿ ಅದರ ಹಿಂದ್ಗಡೆ ಗೊಂಬೆಗಳನ್ನು ಕೂರಿಸಿರೋದು ತುಂಬ ವಿಶೇಷವಾಗಿ ಕಂಡು ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ದರೆ ಅಲ್ಲೇ ನೋಡ್ತಾನೆ ಕೂತ್ಬಿಡೋಣ ಅನ್ನೋಷ್ಟು ಚೆನ್ನಾಗಿ ಜೋಡಿಸಿದ್ರು ಗೊಂಬೆಗಳನ್ನು. ನಿಮಗೂ ಕೂಡ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಒಂದು ಚಿಕ್ಕ ಪ್ರಯತ್ನ. ಬನ್ನಿ ಹಾಗಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ದಸರಾ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಈ ಗೊಂಬೆಗಳ ಹಬ್ಬ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ದಸರಾ ಅಂದ ತಕ್ಷಣ ನಮಗೆ ಗೊಂಬೆಗಳು ನೆನಪಾಗತ್ತೆ. 9ರಿಂದ 10 ದಿನಗಳ ಕಾಲ ಈ ಗೊಂಬೆಗಳನ್ನು ಜೋಡಿಸ್ತಾರೆ. ದೇವತೆಗಳು, ರಾಜರು, ರಾಣಿಯರು, ಸಾಮಾನ್ಯ ಜನರು, ಗ್ರಾಮೀಣ ಜೀವಿಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ರೀತಿಯ ಗೊಂಬೆಗಳನ್ನು ಹಂತ ಹಂತವಾಗಿ ಜೋಡಿಸಿ ಅಲಂಕರಿಸಿ ಪ್ರದರ್ಶಿಸುವಂಥದ್ದು. ಇದು ಕಲೆ ಮತ್ತು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ತೋರಿಸೋದು ಅಲ್ಲದೆ ಹೊಸ ಪೀಳಿಗೆಗೆ ಪುರಾಣವನ್ನು ಪರಿಚಯಿಸುವಂತಹ ಒಂದು ಸೃಜನಾತ್ಮಕ ಚಟುವಟಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ಈ ರೀತಿಯ ಗಂಡು ಹೆಣ್ಣಿನ ಗೊಂಬೆಗಳನ್ನು ಮದುವೆಯಾದ ಹೊಸದಲ್ಲಿ ವಧುವಿಗೆ ಉಡುಗೊರೆಯಾಗಿ ಕೊಡುವಂಥದ್ದು ಕೂಡ ಒಂದು ಸಂಪ್ರದಾಯ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಪಟ್ಟದ ಗೊಂಬೆಗಳು. ಗೊಂಬೆಗಳನ್ನು ಬೆಸೆ ಸಂಖ್ಯೆಯಲ್ಲಿ ಜೋಡಿಸ್ತಾರಂತೆ. ಹಾಗೆ ಹಂತ ಹಂತವಾಗಿ ಮೆಟ್ಟಲುಗಳ ರೂಪದಲ್ಲಿ ಅದನ್ನು ಜೋಡಿಸಿ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಸಿ ಅದ್ರ ಮೇಲೆ ಗೊಂಬೆಗಳನ್ನು ಜೋಡಿಸಿ ಪ್ರದರ್ಶನಕ್ಕೆ ಇಡ್ತಾರೆ. ಗಂಡು ಹೆಣ್ಣಿನ ಜೋಡಿಯಾಗಿರುವಂತಹ ಮರದ ಗೊಂಬೆಗಳನ್ನು ಮುಖ್ಯವಾಗಿ ಜೋಡಿಸುವಂಥದ್ದು ಈ ಸಂಪ್ರದಾಯದಲ್ಲಿ ಒಳಗೊಂಡಿರುವಂಥದ್ದು. ವಿವಿಧ ದೇವತೆಗಳು, ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಬರುವಂತಹ ಸನ್ನಿವೇಶಗಳು, ಅಲ್ಲಿನ ಪಾತ್ರಧಾರಿಗಳನ್ನು ಜೋಡಿಸಿರ್ತಾರೆ ಆಲ್ಮೋಸ್ಟ್ ಈ ಥರದ ಗೊಂಬೆಗಳಲ್ಲಿ. ಹಾಗೆ ರೈತರಾಗಿರ್ಬೋದು, ರೈತರು ವ್ಯಾಪಾರ ಮಾಡ್ತಾ ಇರುವಂತಹ ದೃಶ್ಯ, ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಜೋಡಿಸಿರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ದೇವರ ವಾಹನದ ಅಲಂಕಾರವನ್ನು ಮುಂದೆ ಇಟ್ಟು ಅದ್ರ ಹಿಂದೆ ಅದರ ಕಥೆಯನ್ನು ಸಾರುವಂತಹ ಗೊಂಬೆಯನ್ನು ಹಂತ ಹಂತವಾಗಿ ಜೋಡಿಸಿದ್ದಾರೆ. ಪಟ್ಟದ ಗೊಂಬೆಗಳಿಗೆ ರೇಷ್ಮೆ ಬಟ್ಟೆಯನ್ನು ಧರಿಸಿ ಬಣ್ಣದ ಬಿಂದಿಗಳನ್ನು ತೊಡಿಸಿ ಕುಂಕುಮ ಬಳೆಗಳನ್ನು ಹಾಕಿ ಸುಂದರವಾಗಿ ಅಲಂಕರಿಸುತ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.